ನಮಸ್ಕಾರ. ಕ್ಲಾಸಲ್ಲಿ ಟೀಚರ್ ಒಬ್ರು ತನ್ನ ಸ್ಟೂಡೆಂಟ್ಸ್ಗೆ ನೀವು ಎಷ್ಟು ಜನರನ್ನ ಹೇಟ್ ಮಾಡ್ತೀರಿ ಅಂತ ಕೇಳಿದ್ರಂತೆ. ಆಗ ಕೆಲವರು ಒಬ್ರು ಅಂದರೆ ಇನ್ನು ಕೆಲವರು ಇಬ್ರು, ಮತ್ತೆ ಕೆಲವರು 3, 4, 5, 6 ಸಂಖ್ಯೆ ಬೆಳಿತಾನೆ ಇತ್ತು. ಆಗ ಟೀಚರ್ ಹೇಳ್ತಾರಂತೆ, ನೀವೊಂದು ಕೆಲಸ ಮಾಡಿ, ನೀವು ಎಷ್ಟು ಜನರನ್ನ ಹೇಟ್ ಮಾಡ್ತೀರೋ ಆ ನಂಬರ್ಸಲ್ಲಿ ಪೊಟ್ಯಾಟೊ ಅಥವಾ ಆಲೂಗಡ್ಡೆಯನ್ನು ಒಂದು ಬ್ಯಾಗಿಗೆ ಹಾಕ್ಕೊಂಡು ತಗೊಂಡು ಬನ್ನಿ ಅಂತ ಹೇಳ್ತಾರಂತೆ. ಸಪ್ರೇಟ್ ಆದಂತಹ ಒಂದು ಬ್ಯಾಗ್ಗೆ ಹಾಕ್ಕೊಂಡು ಅದನ್ನು ತರಲಿಕ್ಕೆ ಟೀಚರ್ ಹೇಳಿದಾಗ ಮಕ್ಕಳು ಅವ್ರು ಎಷ್ಟು ಜನರನ್ನ ಹೇಟ್ ಮಾಡ್ತಾರೆ ನೋಡಿ, ಅಷ್ಟು ಆಲೂಗಡ್ಡೆಗಳನ್ನು ಬ್ಯಾಗಲ್ಲಿ ತಗೊಂಡು ನೆಕ್ಸ್ಟ್ ಡೇ ಸ್ಕೂಲಿಗೆ ಬರ್ತಾರೆ. ಆಗ ಟೀಚರ್ ಕೇಳ್ತಾರೆ, ನೀವು ತಂದಿದ್ದೀರಾ ಆಲೂಗಡ್ಡೆಯನ್ನು? ನಾನು ಹೇಳಿದ ಹಾಗೆ ನೀವು ದ್ವೇಷ ಮಾಡುವಂತಹ ನಂಬರ್ಸಲ್ಲಿ ಇದೆಯಾ ಅದು ಅಂತ ಕೇಳಿದಾಗ ಹೌದು ಟೀಚರ್ ಅಂತ ಮಕ್ಕಳು ಹೇಳ್ತಾರೆ. ಸರಿ, ಇದನ್ನು ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲೆಲ್ಲ ತೊಗೊಂಡು ಹೋಗಬೇಕು, ಹಾಗೆ ನಾನು ಎಷ್ಟು ದಿನದ ತನಕ ತೊಗೊಂಡು ಹೋಗಬೇಕು ಅಂತ ಹೇಳ್ತೀನಿ ನೋಡಿ, ಅಷ್ಟು ದಿನದ ತನಕ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರಂತೆ. ಆಗ ಮಕ್ಕಳು ಆಯಿತು ಅಂತ ಹೇಳ್ತಾರೆ. 1-2 ದಿನ ಆಗುತ್ತೆ. 3ನೇ ದಿನ ಮಕ್ಕಳು ಬಂದು ಹೇಳ್ತಾರಂತೆ, ಟೀಚರ್ ವಾಸನೆ ಬರೋದಕ್ಕೆ ಶುರುವಾಗಿದೆ, ಅದನ್ನು ತೊಗೊಂಡು ಹೋಗೋದಕ್ಕಾಗ್ತಾ ಇಲ್ಲ, ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಅಂತ ಹೇಳಿದಾಗ ಟೀಚರ್ ಇರಿ ಇನ್ನೊಂದು 2 ದಿನ ಅಷ್ಟೇ ಅಂತ ಮತ್ತೆ ಮಕ್ಕಳನ್ನು ಕಾಯಿಸ್ತಾರಂತೆ. ಮಕ್ಕಳು ಕಷ್ಟಪಟ್ಟು 2 ದಿನ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ನೋಡಿ, ಅಲ್ಲೆಲ್ಲ ಆ ಕೊಳೆತ ಆಲೂಗಡ್ಡೆಯನ್ನು ತಗೊಂಡು ಹೋಗ್ತಾರಂತೆ. ಕೊನೆಗೆ ಮಕ್ಕಳಿಗೆ ಸಹಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಟೀಚರ್ ಕೊನೆಗೂ ಸಾಕು, ಇನ್ಮೇಲೆ ತರೋದು ಬೇಡ ಅಂತ ಹೇಳಿದಾಗ ಮಕ್ಕಳಿಗೆ ಖುಷಿ ಆಯ್ತಂತೆ. ಆದರೆ ಟೀಚರ್ ಯಾಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅನ್ನೋದು ಮಾತ್ರ ಅವ್ರಿಗೆ ಹೊಳಿಲಿಲ್ಲ. ಆಗ ಟೀಚರ್ ಹೇಳ್ತಾರೆ, ನೋಡಿ, ನೀವು ಈ ಕೊಳೆತ ಆಲೂಗಡ್ಡೆಯನ್ನು ಎಷ್ಟು ದಿನ ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ವೋ ಅಷ್ಟೇ ನೀವು ಯಾರನ್ನಾದರೂ ಹೇಟ್ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಅದನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯಾವ ರೂಪದಲ್ಲಿರುತ್ತೆ ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಭಾವನೆಗಳು ಇದೇ ರೀತಿ ಕೊಳೆತು ನಾರ್ತಾ ಇರುತ್ತೆ. ಒಳ್ಳೆ ಭಾವನೆಗಳಿರೋದಿಲ್ಲ, ಒಳ್ಳೆ ಯೋಚನೆಗಳು ಬರೋದಿಲ್ಲ, ಕೆಲಸದಲ್ಲಿ ಫೋಕಸ್ ಮಾಡೋದಕ್ಕಾಗೋದಿಲ್ಲ, ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ಸದಾ ದ್ವೇಷ 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 ಅನ್ನುವಂತಹ ಬೆಂಕಿ ಈ ಕೊಳೆತ ಆಲೂಗಡ್ಡೆ ತರಹ ವ್ಯಾಪಿಸಿಕೊಳ್ಳುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಈ ಆಲೂಗಡ್ಡೆಗಳನ್ನು ಕೊಳೆತಾಗ ಹೇಗೆ ಇಟ್ಕೊಳ್ಳೋದಕ್ಕೆ ಬಯಸಲಿಲ್ವೋ ಅದೇ ತರಹ ದ್ವೇಷ ಅನ್ನುವಂತಹ ಬೆಂಕಿಯನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳದೇನೆ ಅದನ್ನು ಆದಷ್ಟು ಬೇಗ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಸ್ವಚ್ಛಗೊಳಿಸುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ನೀತಿ ಪಾಠವನ್ನು ಹೇಳಿದ್ರಂತೆ. ಈಗ ಇಂತಹ ನೀತಿ ಕಥೆಗಳನ್ನು ಹೇಳುವಂತಹ ಶಿಕ್ಷಕರು ಕಮ್ಮಿ ಆಗ್ತಾ ಇದ್ದಾರೆ. ಮನೆಗಳಲ್ಲಿ ನೀತಿ ಕಥೆಗಳನ್ನು ಹೇಳೋದಕ್ಕೆ ಅಜ್ಜ ಅಜ್ಜಿಯರು ಬೇರೆ ಊರಲ್ಲಿರ್ತಾರೆ. ಆದರೆ ಇಂತಹ ನೀತಿ ಕಥೆಗಳನ್ನು, ಜೀವನ ಮೌಲ್ಯಗಳನ್ನು ಮಕ್ಕಳಿಗೆ ಹೇಳುವಂತಹ ಅವಶ್ಯಕತೆ ಖಂಡಿತ ಇದೆ. ಇದು ಕೇವಲ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ. ಏನಾದರೂ ಒಂದು ವಿಷಯ ಅಥವಾ ಯಾರನ್ನಾದರೂ ನಾವು ದ್ವೇಷ ಮಾಡ್ತಿದ್ದೀವಿ, ಯಾರಾದರೂ ನಮಗೆ ತೊಂದರೆ ಮಾಡಿದ್ದಾರೆ ಅಂತಂದರೆ ಅದನ್ನು ಸದಾ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀವಿ. ಕೆಲವೊಮ್ಮೆ ಅದು ಭಾರ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಅಲ್ವಾ? ಕೆಲವೊಮ್ಮೆ ನಾವು ಎಲ್ಲವನ್ನ ದೇವರು ನೋಡ್ಕೋತಾನೆ ಅಂತ ನಿಶ್ಚಿಂತೆಯಿಂದ ಬದುಕೋದಿದೆ ಅಲ್ವಾ, ಅದು ಕೂಡ ನಮಗೆ ಒಂದು ವರದಾನ ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು, ಪ್ರತಿದಿನ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಪ್ರಾರ್ಥನೆಯಲ್ಲಿ ನಮ್ಮೆಲ್ಲ ಭಾರಗಳನ್ನು ಇಳಿಸ್ಕೋಬೇಕು. ರಾತ್ರಿ ಮಲಗುವಾಗ ಯೋಚನೆಗಳನ್ನು, ಚಿಂತೆಗಳ ಭಾರವನ್ನೆಲ್ಲ ಕಳಚಿಟ್ಟು ಮಲಗಬೇಕು. ಆಗ ತಲೆ ಭಾರ ಆಗೋದಿಲ್ಲ, ಟೆನ್ಷನ್ಗಳು ಬರೋದಿಲ್ಲ, ಜೀವನ ಖುಷಿಯಿಂದ ಕೂಡಿರುತ್ತೆ ಅಂತ. ಇಂತಹ ಒಂದಿಷ್ಟು ಒಳ್ಳೆಯ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ. ನಾನು ನಿಮ್ಮ ನಯನ. ನೀವು ಈ ವಿಡಿಯೋ ನಿಮಗಿಷ್ಟ ಆದರೆ ಖಂಡಿತ ನನಗೆ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇಂತಹ ಮೋಟಿವೇಶ್ನಲ್ ಸ್ಟೋರೀಸ್ ನಿಮಗೆ ಗೊತ್ತಿದೆ ಅಂತಂದರೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಅದನ್ನು ಒಂದಿಷ್ಟು ಜನರಿಗೆ ತಲುಪಿಸುವಂತಹ ಜವಾಬ್ದಾರಿ ನಂದು. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ ಇಂತಹ ಒಂದಿಷ್ಟು ಒಳ್ಳೆಯ ವಿಚಾರಗಳ ಜೊತೆ. ನಮಸ್ಕಾರ.